ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇದು 7ನೇ ತಾರೀಕು ಡಿಸೆಂಬರ್ ಮೋಸ್ಟ್ಲಿ. ಆ್ಯಂಡ್ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಅಣ್ಣನ ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ನಿದ್ದೆ ಗೆಟ್ಟಿದ್ರಿಂದ ನಾವು ಐ ಥಿಂಕ್ ನಿದ್ದೆನೇ ಫಸ್ಟ್ ನಮಗೆ ನಿದ್ದೆ ಬೇಕಿತ್ತು. ಸೊ ಇವನು ಮಲಗಿಸಿ ನಾವು ಚೆನ್ನಾಗಿ ನಿದ್ದೆ ಹೊಡೆದ್ವಿ ಎಲ್ಲರೂ, ಅಷ್ಟು ಜನರು ಸೇರಿಕೊಂಡು. ಆ್ಯಂಡ್ ಅದಾದಮೇಲೆ ಎದ್ದು ಮತ್ತೆ ಊಟಗಳೆಲ್ಲ ಮುಗಿಸ್ಕೊಂಡು ಸಂಜೆ ನಾವು ಮತ್ತೆ ಗ್ರೂಮ್ ಮನೆಗೆ ಹೋದ್ವಿ. ಬಿಕಾಸ್ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿ ಜಗಳಾಡಿ ಕರ್ಸ್ಕೊಂಡ್ರು ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಸೊ ಹಾಗಾಗಿ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ನೆಕ್ಸ್ಟ್ ಡೇ ಇದು ನೀವು ನೋಡ್ತಾ ಇರೋ ಕ್ಲಿಪ್ಪು. ಬೆಳಗ್ಗೆ ತಿಂಡಿ ಅದು ಎಲ್ಲ ಮಾಡಿದ್ರು. ತಿಂಡಿ ಎಲ್ಲ ತಿಂದು ಅದಾದಮೇಲೆ ಒಂದು 12:30 1 ಗಂಟೆ ಅಷ್ಟೊತ್ತಿಗೆ ವಿ ಡಿಸೈಡೆಡ್ ಡೆಲ್ಲಿಗಂತೂ ಹೋಗ್ತಾ ಇಲ್ಲ ಶಾಪಿಂಗಿಗೆ, ಅಟ್ಲೀಸ್ಟ್ ಇಲ್ಲೇ ಎಲ್ಲಾದರೂ ಇದ್ದರೆ ಹೋಗೋಣ ಅಂತ ಹೇಳಿ. ಆ್ಯಂಡ್ ಅಣ್ಣ ನನ್ನ ಅಣ್ಣನ ಹೆಂಡತಿ ಅಂದರೆ ಅವಳು ಮೈತ್ರಿ ಅಂತ, ಆ್ಯಂಡ್ ನನ್ನ ಅಳಿಯನ ಹೆಸರು ಸುಚಿರಾ ಅಂತ. ನನಗೆ ಮೇನ್ಲಿ ಅವರಿರೋ ಜಾಗಕ್ಕೆ ಅಂದರೆ ಮಕ್ಕಳು ಎಸ್ಪೆಷಲಿ ಅವ್ರದ್ದು ಒಂದು ಜಾಗ ಅಂತ ಇರುತ್ತೆ. ಆ ಜಾಗಕ್ಕೆ ಹೋಗಿ ಅವರನ್ನು ಆಟ ಆಡಿಸೋದು, ಮುದ್ದು ಮಾಡೋದು, ಹಿಂಸೆ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಅಂತ ಹೇಳ್ಬೋದು. ಸೊ ನಾನು ಅದನ್ನ ಸಕ್ಕದಾಗಿ ಎಂಜಾಯ್ ಮಾಡಿ ಬಂದಿದ್ದೀನಿ 2 ದಿನ. ಸೊ ನಾನು ಹೇಳ್ತಾ ಇದ್ದಾಗೆ ಅಲ್ಲಿ ಶಾಪಿಂಗಿಗೆ ಹೋಗೋಣ, ಡೆಲ್ಲಿಗೆ ಹೆಂಗೋ ಹೋಗ್ತಾ ಇಲ್ಲಲ್ಲ ಅಂತ ಹೇಳಿ ನಾವು ರೆಡಿ ಆಗಿಬಿಟ್ಟು ಶಾಪಿಂಗಿಗೆ ಹೊರಟ್ವಿ. ಒಂದಿಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಏನೇನು ಮಾಡಿದ್ವಿ, ಏನು ಕತೆ ಅಂತ ಹೇಳಿ ಈಗ ಮುಂದೆ ನೋಡ್ತೀರಾ ನೀವು. ಆ್ಯಂಡ್ ಶಾಪಿಂಗ್ ಹಾಲ್ ಏನಿದೆ ಅದು ಪ್ರಾಬಬ್ಲಿ ಇದಾದಮೇಲೆ ಬರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಒಂದು ವಿಡಿಯೋ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಡೆಫಿನೆಟ್ಲಿ ಹಾಕ್ತೀನಿ. ಬಿಕಾಸ್ ಒಂದು ಐಡಿಯಾ ಸಿಗುತ್ತೆ ಅಂದರೆ ಅಲ್ಲಿ ಏನು ಸಿಗಬಹುದು ಅಂತ. ಮೇನ್ಲಿ ವಿಂಟರ್ ಸೀಸನ್ ಇನ್ನೇನು ಆಗಲೇ ಶುರು ಆಗೋಗಿತ್ತಲ್ಲ, ಸೊ ವಿಂಟರ್ ವೇರ್ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಅಲ್ಲಿ. ಸೊ ಹಾಗಾಗಿ ನಾನು ಒಂದಿಷ್ಟು ತೊಗೊಂಡು ಬಂದೆ. ಸೊ ಅದನ್ನೆಲ್ಲ ನೀವು ನೋಡ್ತೀರಾ ಮುಂದಿನ ವ್ಲಾಗ್ಸಲ್ಲಿ. ಬಟ್ ಈ ವ್ಲಾಗು ಇಸ್ ಆಲ್ ಅಬೌಟ್ ನಾವು 2 ದಿನ ಅಲ್ಲಿ ಡೆಲ್ಲಿಲಿ ಅಣ್ಣನ ಮನೇಲಿ ಫರೀದಾಬಾದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ವಾಪಸ್ ಬೆಂಗಳೂರಿಗೆ ಬಂದು ಏನೇನೆಲ್ಲ ಆಯಿತು, ಲಿಲಿನ ಮೀಟ್ ಮಾಡಿದ್ವಿ, ಎಲ್ಲನೂ ನೋಡ್ತೀರಾ ಈ ವ್ಲಾಗಲ್ಲಿ. ಸೊ ಎಸ್, ಸ್ಟೇ ಟ್ಯೂನ್ಡ್. ಕೂತ್ಕೋ, ಯಾಕೆ ದೂಡ ಆಡ್ತದ್ದು ಸ್ನಾನ ಮಾಡ್ಬೇಕು ಇವಾಗ. ಸ್ನಾನ ಮಾಡ್ಬೇಕಂತೆ ಬೇಡ, ನಾಳೆ ಸ್ನಾನ ಮಾಡಿ. ನಾಳೆ ಆಯ್ತಾ? ಈಗ ಸ್ನಾನ ಮಾಡಲ್ಲ, ನೀ ಸ್ನಾನ ಮಾಡ್ತೀಯ ಇವಾಗ ಚಿನ್ನ? ಅಯ್ಯೋ ಮುದ್ದು ಕೊಡ. ಅಯ್ಯೋ ನಂಗೆ ನಾನು ಮಾಡೋದಂಗೆ ಹಿಂಗೆ ಹೊಕ್ಕಾಳ್ಬಿಡು. ಅಜ್ಜಿಗೆ ಅಜ್ಜಿಗೆ ಅಯ್ಯೋ ಕೃಷ್ಣ. ಅಯ್ಯೋ ಅಮ್ಮಯ್ಯ, ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ
ಬೆಚ್ಚಗಿದ್ಯಾ? ಕರ್ಕೊಂಡು ಹೋಗ್ಲಾ ನೀನಾ? ಅನಂತು ತಾತ ಹತ್ರ ಹೋಗೋಣ, ಬರ್ತೀಯಾ? ಬಾಯ್ ಬಾಯ್. ಬಾಯ್ ಬಾಯ್ ಅಲ್ಲ, ಟಾಟಾ. ಇಲ್ಲಿ ಇರ್ತೀನಿ ಹೇಳು, ಟಾಟಾ ಬಾಯ್ ಬಾಯ್ ಅಲ್ಲ, ಬಾಯ್ ಬಾಯ್. ಬಾಯ್ ಬಾಯ್ ಅಲ್ಲ. ಸೊ ಇಲ್ಲಿ 2 ದಿನ ಸುಚಿರಂಗು ನಮ್ಮ ಜೊತೆಗೆ ಬಾಂಡಿಂಗ್ ಆದಂಗೆ ಆಯಿತು. ಆ್ಯಂಡ್ ಹಸ್ಬೆಂಡ್ ಜೊತೆಗೆ ಅವನಿಗೆ ಬಾಂಡಿಂಗ್ ಇರಲಿಲ್ಲ ಮುಂಚೆ. ಇವಾಗ ಒಂದು 2 ದಿನ ಆರಾಮಾಗಿ ಇದ್ದಿದ್ದಲ್ವ. ಸೊ ಹಾಗಾಗಿ ನಾನು ಬಾಯ್ ಮಾಡಿದೆ, ಮಾವ ಬಾಯ್ ಮಾಡಿಲ್ಲ ಅಂತ ಹೇಳಿ ಮಾವ ಅಂತ ಇದ್ದ. ನನ್ನ ಹಸ್ಬೆಂಡ್ ಮಾವ ಆಗಬೇಕು. ಸೊ ಮಾವ ಅಂತ ಇದ್ದ. ಆ್ಯಂಡ್ ನನ್ನನ್ನು ಅತ್ತೆ ಅನ್ನೋದು ಬಿಟ್ಬಿಟ್ಟಿದ್ದಾನೆ. ಶ್ರೀ ಅಂತಿರ್ತಾನೆ. ಸೊ ಅವನಿಗೆ ಗುಡ್ ಬೈ ಹೇಳಿ, ನಮ್ಮ ಮನೆಯವ್ರಿಗೆಲ್ಲ ಬಾಯ್ ಹೇಳಿ, ಆಶೀರ್ವಾದ ದೊಡ್ಡವ್ರ ಹತ್ರ ತೊಗೊಂಡು ಅದಾದಮೇಲೆ ಸೀದಾ ನಾವು ಏರ್ಪೋರ್ಟ್ ಕಡೆಗೆ ಹೋದ್ವಿ. ಇನ್ನೇನು ಚೆಕ್-ಇನ್ನು, ಸೆಕ್ಯೂರಿಟಿ ಅದು ಎಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೋರ್ಡಿಂಗ್ ಸೈಡಿಗೆ ಹೊರಟ್ವಿ. ಓಕೆ, ಚೆಕ್-ಇನ್ ಡನ್. ಆ್ಯಂಡ್ ಇದೆರಡು ಹ್ಯಾಂಡ್ ಬ್ಯಾಗ್ ಇದಕ್ಕೆ, ಅಂದರೆ ಫ್ಲೈಟ್ ಒಳಗೆ ಹಾಗೆ ನಾವೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ 15 kg ಅಷ್ಟೇ ಇದ್ದಿದ್ದಲ್ಲ. ಸೊ ಹಾಗಾಗಿ ಲೆಟ್ಸ್ ಗೋ ಸೆಕ್ಯೂರಿಟಿ ಚೆಕ್. ನಾನು ವಾಪಸ್ ಬೆಂಗಳೂರಿಗೆ ಬಂದಮೇಲೂ ನನಗೆ ಸಿಕ್ಕಾಪಟ್ಟೆ ಮತ್ತೆ ಮುಂದೆ ಟ್ರಾವೆಲಿಂಗ್ ಇತ್ತು. ಸೊ ಹಾಗಾಗಿ ಹೋಗಿದ್ದು ನೆಕ್ಸ್ಟ್ ಡೇನೇ ನಾನು ಅನ್ಪ್ಯಾಕಿಂಗ್ ಇದು ಎಲ್ಲ ಮುಗಿಸ್ದೆ. ಬಟ್ ಲಕ್ಕಿಲಿ ತುಂಬ ಟೈರಿಂಗ್ ಅನಿಸಿರ್ಲಿಲ್ಲ. ಯಾಕಂದರೆ ಅಣ್ಣನ ಮನೇಲಿ ಒಂದು ಚೆನ್ನಾಗಿರೋ ನಿದ್ದೆ ಹೊಡೆದೆ. ಆ್ಯಂಡ್ ಫ್ಲೈಟಲ್ಲಿ ಎಕ್ಸ್ಟ್ರಾ ಇಲ್ದಂಗೆ ಮಲ್ಕೊಂಡಿದ್ದೆ ನಾನು. ಸೊ ಆರಾಮಾಗಿ ನಿದ್ದೆ ಮಾಡಿಕೊಂಡು ಬಂದೆ. ಕ್ಯಾಬಲ್ಲಿ ಕೂಡ ಮಲ್ಕೊಂಡಿದ್ದೆ. ಮನೆಗೆ ಬಂದಮೇಲೂ ಅಷ್ಟೇ ಒಳ್ಳೆ ರೆಸ್ಟ್ ತೊಗೊಂಡೆ. ಅದಾದಮೇಲೆ ನಾನು ಶುರು ಮಾಡಿದ್ದು ಕೆಲಸ ಎಲ್ಲ. ಸೊ ನಾವು ಬೆಂಗಳೂರಿಗೆ ರೀಚ್ ಆಗಿ, ಅಂದರೆ ಲ್ಯಾಂಡ್ ಆದಮೇಲೆ ಏನೇನಾಯಿತು ಅಂತ ನಿಮ್ಮ ಮುಂದಿದೆ. ಸೊ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.